ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಬೆಳಗಾವಿ ಜಿಲ್ಲೆ ಲಾಲಪ್ಪ ರಾಠೋಡ್ ಹೇಳಿದ್ದಾರೆ. ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದ ಮೀಸಲಾತಿ ವರ್ಗೀಕರಣದಿಂದ ಲಂಬಾಣಿ, ಕೊರಮ, ಕೊರಚ ಮೊದಲಾದ ಜಾತಿಗಳಿಗೆ ಸಿ ದರ್ಜೆ ನೇಮಕಾತಿಯಲ್ಲಿ ಅನ್ಯಾಯವಾಗುತ್ತೆ. ಅದಕ್ಕಾಗಿ ಸರ್ಕಾರ ಮತ್ತೊಮ್ಮೆ ಪುನಃ ಪರಿಶೀಲಿಸಿ ಜಾರಿ ಮಾಡಬೇಕು ಅಂತ ಡಿಸೆಂಬರ್ 17ರಂದು ಬಂಜಾರ ಅಧ್ಯಕ್ಷ ಸಮಾಜದಿಂದ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಡಿಸೆಂಬರ್ 14ರಂದು ಬೆಳಿಗ್ಗೆ ಲಿಂಗಸಗೂರು ತಾಲೂಕು ಬಂಜಾರ ಸಮಾಜದ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ ದೇವಪ್ಪ ರಾಠೋಡ್, ಪಾಂಡುರಂಗ, ಲಕ್ಷಣ, ಚೆಲುವಂತ ಜಾಧವ್ ಸೇರಿ ಮತ್ತಿತರರು ಹಾಜರಿದ್ದರು. ಮೀಸಲಾತಿ ವರ್ಗೀಕರಣ ಜಾರಿಯಿಂದ 64 ಜಾತಿಗಳಿಗೆ ಸಿ ಗ್ರೂಪ್ ನೇಮಕಾತಿಯಲ್ಲಿ ಅನ್ಯಾಯವಾಗ್ತಾ ಇದ್ದು, ವರ್ಗೀಕರಣ ಮೀಸಲಾತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಜಾರಿ ಮಾಡುವುದು ಸೂಕ್ತ. ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಡಿಸೆಂಬರ್ 17ರಂದು ಬೆಳಗಾವಿ ಚಲೋ ನಡೆಯಲಿದೆ ಎಂದು ತಾಲೂಕು ಬಂಜಾರ ಸಮಾಜದ ಮುಖಂಡರು ಹೇಳಿದ್ದಾರೆ. ಇವತ್ತು ಬಹಳ ಗೊಂದಲ ಸೃಷ್ಟಿ ಮಾಡಿ ನಮಗೆ ಅವಕಾಶದ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೆ ಇದು ಖಂಡನೀಯ ಹಾಗೂ 64 ಸಮುದಾಯಗಳಿಗೆ ಮಾರಕವಾಗಿದೆ. ಇದನ್ನು ಸರಿಪಡಿಸುವಂತೆ ಈ ವರ್ಗೀಕರಣವನ್ನು ಮೀಸಲಾತಿಯಲ್ಲಿ ಮರುಪರಿಶೀಲಿಸಿ ಇದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡು ಎಲ್ಲರಿಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ 17ನೇ ತಾರೀಕಿಗೆ ನಾವು ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಒಕ್ಕೂಟದ ಮೂಲಕ ನಾವು ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಈ ಒಂದು ಹಿರಿಯರ ಆದೇಶದಂತೆ ನಾವು ಎಲ್ಲರೂ ನಮ್ಮ ಲಿಂಗಸೂರು ತಾಲೂಕು ವತಿಯಿಂದ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಹೋಗ್ಲಿಕ್ಕೆ ಮುಂದಾಗಿದ್ದೀವಿ. ಈ ಮೂಲಕ ನಮ್ಮ ಎಲ್ಲ ಬಂಜಾರ ಸಮುದಾಯದ ಎಲ್ಲ ಮುಖಂಡರು, ಗಣ್ಯಮಾನ್ಯರು, ಬುದ್ಧಿಜೀವಿಗಳು, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಒಮ್ಮತವಾಗಿ ಸೇರಿ ನಾವು ಹೋಗ್ಬೇಕಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದು ಒಂದು ಲಿಂಗಸೂರು ತಾಲೂಕಿನಲ್ಲಿ ನಾವು ಸುಮಾರು 5 ವರ್ಷಗಳಿಂದ ತಾಲೂಕು ಅಧ್ಯಕ್ಷನಾಗಿ ಆಲ್ ಇಂಡಿಯಾ ಬಂಜಾರ ಸೇವಾದ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡ್ತಿದ್ದೀನಿ. ಅನೇಕ ರೀತಿಯ ಹೋರಾಟಗಳನ್ನು ಹಾಕೊಂಡಿದ್ದೀವಿ. ನಮ್ಮ ದೇವಪ್ಪ ರಾಠೋಡ್, ನಮ್ಮ ವೆಂಕಟೇಶ ರಾಠೋಡ್ ಅವರ ನೇತೃತ್ವದಲ್ಲಿ ಬಹಳ ನಾವು ಅನೇಕ ಹೋರಾಟಗಳನ್ನ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸಮುದಾಯದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದೀವಿ. ಅನೇಕ ನಾವು ಪ್ರತಿ ವರ್ಷ ನಮ್ಮ ಸೇವಾಲಾಲ್ ಗುರುಗಳ ಮಹಾರಾಜರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿದ್ದೀವಿ. ಹೀಗಾಗಿ ನಮ್ಮ ಸಮುದಾಯ ಈಗ ಏನಾಗಿರ್ತದೆ ಅಂತಂದ್ರೆ ನಮ್ಮನ್ನು ಗುರುತಿಸಿ ಈಗ ನಮ್ಮ ರಾಯಚೂರು ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ರಾಠೋಡ್ ಅಡಿಬಾಯಿ ತಂಡ ಇವರನ್ನು ನೇಮಕ ಮಾಡಿದ್ದಾರೆ. ಅವರು ನಮ್ಮನ್ನು ಗುರುತಿಸಿ ಎಲ್ಲ ಗುರು ಹಿರಿಯರು ಚರ್ಚೆ ಮಾಡಿ ನಮಗೆ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಲಿಂಗಸೂರು ತಾಲೂಕಿನಲ್ಲಿ ಖಾಲಿ ಹುದ್ದೆ ಅಧ್ಯಕ್ಷ ಸ್ಥಾನ ಹಾಗೂ 5 ವರ್ಷಗಳ ಕಾಲ ನಾವು ನಿರಂತರವಾಗಿ ಸೇವೆ ಸಲ್ಲಿಸುವುದನ್ನು ಗಮನಿಸಿ ನಮಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಎಲ್ಲ ಗುರು ಹಿರಿಯರ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಯಲ್ಲಿ ಈಗ ಖಾಲಿ ಹುದ್ದೆಯನ್ನು ಸುಮಾರು ನಾಳೆ ರವಿವಾರ 14ನೇ ತಾರೀಕರಂದು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.